ಇಲ್ಲ, ಬೇಡಿಕೆ ಇದೆ. ಈಗಾಗಲೇ 2 ಸಾರಿ ರಾಜ್ಯ ಸರ್ಕಾರದ ಶಿಫಾರಸಾಗಿ ಹೋಗಿದ್ದಾರೆ. ಅದು ಮತ್ತೆ ವಾಪಸ್ ಬಂದಿದೆ. ಅಂತಿಮವಾಗಿ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ, ನಾವು ಮಾಡೋದಲ್ಲ, ನಾವು ಕಳಿಸೋದು ಅಷ್ಟೇ. ಸೊ ಹೀಗಾಗಿ ಕೇಂದ್ರ ಸರ್ಕಾರದ ನಿರ್ಣಯ ತಗೋಬೇಕಷ್ಟೇ. ಅದು ಈ ಸಮಾಜದ ಕೆಲವು ಉಪಪಂಗಡಗಳನ್ನು ಸೇರಿಸಲಾಗಿದೆ ಈಗಾಗಲೇ, ಆದರೆ ಕೆಲವು ಉಪಪಂಗಡಗಳು ಇನ್ನೂ ಹೊರಗಡೆ ಉಳಿದಿವೆ ಅಂತ ಹೇಳಿ ಅದೇ ಹೇಳಿದ್ರಲ್ಲ, ಅಂತಿಮವಾಗಿ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ಒಂದು ಸಂಸ್ಥೆ, ಅಂಗಸಂಸ್ಥೆ ಹೊಂದಿದ್ದಾರೆ, ಅವ್ರು ಮಾಡಬೇಕು. ನಾವೇನಾದರೂ ರಿಕಮೆಂಡ್ ಮಾಡೋದು ಅಷ್ಟೇ. ರಾಜ್ಯ ಸರ್ಕಾರದಿಂದ ಶಿಫಾರಸು ಮಾಡ್ತೀರಾ ಸರ್ ಕೇಂದ್ರ ಸರ್ಕಾರಕ್ಕೆ? ಈಗಾಗಲೇ ಮಾಡಿದ್ದಿದೆ, ಮತ್ತೆ ವಾಪಸ್ ಬಂದಿದೆ. ರಾಜ್ಯದಿಂದ ವಾಪಸ್ ಬಂದಿದೆ, ಮತ್ತೆ ಅದೇನು ಕೇಳಿದ್ರೆ ವಾಪಸ್ ಕಳಿಸ್ತೀವಿ ಅಷ್ಟೇ. ಮತ್ತೆ ವಾಪಸ್ ತಮ್ಮ ವಿರುದ್ಧ ಅಂದರೆ ನಿಪ್ಪಾಣಿಲಿ ಭಾಷಣ ಸಂಬಂಧಪಟ್ಟಂಗೆ ತಮ್ಮ ವಿರುದ್ಧ ಕೇಸ್ ದಾಖಲಿಸಬೇಕು ಅಂತೇಳಿ ಕೋರ್ಟ್ ಆದೇಶ ಹೊರಡಿಸಿದೆ. ಇನ್ನೂ ನೋಡ್ಬೇಕಾದ್ರಲ್ಲಿ ಏನಿದೆ, ಕೆಳ ಕೋರ್ಟ್ನಲ್ಲಿ ನಡಿಬೇಕಂತ ಆದೇಶ ಮಾಡಿದೆ. ಇನ್ನೂ ಹತ್ರ ಕಾಪಿ ಬಂದಿಲ್ಲ. ಬಂದ್ಮೇಲೆ ನೋಡ ಇದ್ರೆ ಕಾನೂನು ಹೋರಾಟ ಮಾಡ್ತೀವಿ ಅಷ್ಟೇ. ಅದರಲ್ಲಿ ತಮ್ಮ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಆ ಸಂದರ್ಭದಲ್ಲಿ. ಚರ್ಚೆಗೆ ಆಗಿತ್ತು. ಯಾರೋ ಲಾಯರ್ ಹಾಕಿದ್ರು, ಒಂದು ಕೋರ್ಟಲ್ಲಿ ರಿಜೆಕ್ಟ್ ಆಗಿತ್ತು ಅದು ಮುಂಚೆ, ಮತ್ತೆ ಅಪೀಲ್ ಮಾಡಿದ್ರು ಅವರು. ಸೆಷನ್ಸ್ ಕೋರ್ಟಲ್ಲಿ ಆದೇಶ ಆಗಿತ್ತು. ಆ ಸೆಷನಲ್ಲಿ ಆದೇಶ ಇದೆ, ಮತ್ತೆ ಕೆಳ ಕೋರ್ಟ್ದಲ್ಲಿ ಅದು ರಿಜೆಕ್ಟ್ ಆಗಿತ್ತು, ಅಪೀಲ್ ಮಾಡಿದ್ರು ಅವರು. ಸೊ ನೋಡೋಣ ಏನು ಆದೇಶ ಮಾಡಿದೆ, ನೋಡೋಣ. ಕಾನೂನು ಹೋರಾಟ ಮಾಡ್ತೀವಿ. ಮತ್ತು ಬೇರೆ ದಾರಿ ಇಲ್ಲ, ಕಾನೂನು ಹೋರಾಟ ಮಾಡ್ಬೇಕು. ಅದ್ರ ಏನು ಪ್ರಶ್ನೆ, ಅದು ನ್ಯಾಯಾಲಯದಲ್ಲಿ ಅಷ್ಟೇ, ಅದು ಹೋರಾಟ ಅಷ್ಟೇ. ಅದು ಬಿಟ್ಟು ಹೊರಗಡೆ ಹೋರಾಟ ಇಲ್ಲ. ಸರ್, ಈಗ ಬೆಳಗಾವಿಯಿಂದ ಎಷ್ಟು ಹೆಸರು ಕಳಿಸಿದ್ರಿ ಸರ್? ಲೋಕಸಭೆಗೆ ಸರ್ 2 ಹೆಸರು ಅಂತ ಭಾಳ ಚರ್ಚೆ ಆಗ್ತದೆ. 2 ಹೆಸರು ಕಳಿಸಲಾಗಿದೆ ಅಂತ. ಈಗ ಇನ್ನೂ ಅಂತಿಮವಾಗಿ ಆಗಬೇಕು. ನಮ್ಮ ಚರ್ಚೆ ಇನ್ನೂ ರಾಜ್ಯ ಮಟ್ಟ ನಾಯಕರ ಜೊತೆ ಚರ್ಚೆ ಆದ್ಮೇಲೆ ಅಂತಿಮ ಮಾಡ್ತೀವಿ. ಸರ್, ಯಾರು ಅತಿ ಹೆಚ್ಚು ಪ್ರಮುಖ ರೇಸ್ನಲ್ಲಿ ಇರುವಂಥ ಯಾರು? ಅದು ಸರ್ ಡಿಪೆಂಡ್ ಅಪಾನ್ ಸರ್ವೆ ಮ್ಯಾಗ. ಇನ್ನೂ ಮಾಡ್ತಿದ್ದಾರೆ, ಸರ್ವೆ ಮ್ಯಾಗ ಡಿಪೆಂಡ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.